ನಮ್ಮ ಯಜಮಾನ್ರು ಹೂವು ತರಕ್ಕೆ ಅಂದ್ಬಿಟ್ಟು ಇವತ್ತು ಬಂದು ಮಾರ್ಕೆಟ್ಗೆ ಹೋಗ್ತಾವ್ರೆ. ನೆನೆ ವಿಡಿಯೋಲ್ಲೇ ನಾನು ಅಪ್ಲೋಡ್ ಮಾಡಬೇಕಾಗಿತ್ತು, ಅದು ಆಗಲಿಲ್ಲ ನಾನು ಅಪ್ಲೋಡ್ ಮಾಡೋಕ್ಕೆ. ಅದು ಫುಲ್ ವಿಡಿಯೋ ಮಾತ್ರ ನಾನು ಮನೇಲಿ ಏನೇನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವೋ ಅದು ಮಾತ್ರ ಅಪ್ಲೋಡ್ ಮಾಡಿದ್ದೀನಿ. ತುಂಬ ಜನ ಕೇಳ್ತಾಯಿದ್ರಿ ಮಾರ್ಕೆಟ್ ವೀಡಿಯೋಸ್ ಅಪ್ಲೋಡ್ ಮಾಡಿ, ಮಾರ್ಕೆಟ್ ಇದು ಅಂದ್ಬಿಟ್ಟು ಕೇಳ್ತಾಯಿದ್ರಿ. ಇವತ್ತು ಬಂದು ಅವರು ನೈಟ್ ಇವತ್ತು 10:30ಗೆ ಮನೆ ಬಿಟ್ಟು ಅವ್ರು ಹೋಗ್ತಾ ಇರೋದು. ವ್ಯಾನಲ್ಲಿ ಹೋಗ್ತಾವ್ರೆ. ಯಾವಾಗೂ ಅಷ್ಟೇ ಓಮಿನಿಯಲ್ಲಿ ಹೋಗ್ತಾಯಿದ್ರು. ಅಂದರೆ ಇವಾಗ ಈ ಸತಿ ಬಂದು ತುಂಬ ಐಟಮ್ಸ್ ಐತೆ. ಅಂದರೆ ಮಾರ್ಕೆಟ್ ತರಕಾರಿದು, ಡೆಕೋರೇಷನ್ದು, ಫ್ಲವರ್ಸ್ದು ಪ್ರತಿಯೊಂದು ತೊಗೊಂಬರ್ಬೇಕು. ತುಂಬ ಐಟಮ್ಸ್ ಇತ್ತು. ಮತ್ತು ಜನನೂ ಅಷ್ಟೇ ಈ ಸತಿ ಯಾವಾಗೂ ಅಷ್ಟೇ 3ರಿಂದ 4 ಜನ ಹೋಗ್ತಾಯಿದ್ರು. ನನ್ನ ಮಗ ಚಂದನು ಮತ್ತು ಪ್ರಕಾಶ್ 3 ಜನ ಹೋಗ್ತಾಯಿದ್ರು. ಅಲ್ಲಿಂದ ನಮ್ಮ ತಮ್ಮದಿರು ಬರ್ತಾಯಿದ್ರು ಅಷ್ಟೇ. ಇಷ್ಟು ಜನ ಬರ್ತಾ ಇದ್ದಿರೋದು. ಈ ಸತಿ ಬಂದು 11 ಜನ ಹೋಗ್ತಾವ್ರೆ ಮಾರ್ಕೆಟ್ಗೆ. ನಮ್ಮ ಮನೆಯಿಂದನೇ ಎಲ್ಲರೂ 10 ಜನ 11 ಜನ ಹೋಗ್ತಾ ಇರೋದು. ಅಲ್ಲಿಂದ ನಮ್ಮ ತಮ್ಮ ಮಾತ್ರ ಬರ್ತಾ ಇರೋದು. ಇವಾಗ ಬಂದು ರೀಚ್ ಆಗವ್ರೆ. 12 ಕಾಲಿಗೆ ಬಂದವ್ರೆ. ನೈಟ್ 10:30ಗೆ ಬಿಟ್ಟಿದ್ಕೆ 12 ಕಾಲಿಗೆ ಬಂದು ಫಸ್ಟು ಬಂದು ತರಕಾರಿ ಮಾರ್ಕೆಟ್ ಬಂದು ನೈಟ್ ಎಲ್ಲ ಓಪನ್ ಇರುತ್ತೆ. 10 ಗಂಟೆ ಎಲ್ಲ ಫುಲ್ ಸ್ಟಾರ್ಟ್ ಆಗಿರುತ್ತೆ ತರಕಾರಿ ಮಾರ್ಕೆಟ್. ಎಷ್ಟೊತ್ತಿಗೆ ನಾವು ಹೋಗ್ಬೋದು ತರಕಾರಿ ಮಾರ್ಕೆಟ್ಗೆ. ಹೂವದ್ದು ಮಾರ್ಕೆಟಿಗೆ ಮಾತ್ರ 1:30-2 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಹೂವದ ಮಾರ್ಕೆಟು. ಇದು ಫ್ಲವರ್ಸ್ ಡೆಕೋರೇಷನ್ದು ಮಾತ್ರ ಅದು ಓಪನ್ ಇರುತ್ತೆ. ಹೂವದ ಮಾತ್ರ ಸ್ವಲ್ಪ ಲೇಟ್ ಆಗುತ್ತೆ ಓಪನ್ ಆಗೋದು. ಇವಾಗ ಬಂದು ಇವರು ತರಕಾರಿ ಮಾರ್ಕೆಟಲ್ಲಿ ಹೋಗ್ತಾವ್ರೆ. ಅಂದರೆ ಒಂದೊಂದು ಐಟಮ್ಸ್ ಒಂದೊಂದು ಕಡೆ ಇರತ್ತಲ್ವ, ಅದೆಲ್ಲ ನೋಡಿ ತೊಗೊಂಬರ್ಬೇಕು. ಬಾಳೆ ಎಲೆ ಪ್ರತಿಯೊಂದು ತೊಗೊಂಬರ್ಬೇಕು. ಅದಕ್ಕೋಸ್ಕರ ಫಸ್ಟು ಎಲ್ಲ ಕಡೆ ಒಂದು ಕಡೆ ನೋಡ್ಕೊಂಬರ್ತಾರೆ. ಎಲ್ಲಿ ಚೆನ್ನಾಗಿರುತ್ತೆ, ಎಲ್ಲಿ ಫ್ರೆಶ್ ಆಗಿರುತ್ತೆ ಅಲ್ಲಿ ನೋಡಿ ತೊಗೊತಾರೆ. ಎಲ್ಲ ಮಾತಾಡಿಕೊಂಡು ನಮ್ಮ ತಮ್ಮ ಅಲ್ಲೇ ನೈಟ್ ಅಲ್ಲೇ ಇದ್ದ. ಅಂದರೆ ಶಾಪ್ ಹತ್ರನೇ ಇದ್ದು, ಶಾಪಿಂದ ಸ್ವಲ್ಪ ಹೊತ್ತು ಅಲ್ಲೇ ಇದ್ದರು. ಅಲ್ಲಿಂದ ಇವ್ರು ಮಾರ್ಕೆಟಿಗೆ ಬಂದಿದ್ದ ತಕ್ಷಣ ನಮ್ಮ ತಮ್ಮನ ಅಲ್ಲಿಂದ ಬಂದು ಜಾಯ್ನ್ ಆಗಿ ಇವಾಗ ಎಲ್ಲರೂ ಶಾಪಿಂಗ್ ಸ್ಟಾರ್ಟ್ ಮಾಡವ್ರೆ. ಎಲ್ಲ ತೊಗೊಳಕ್ಕೆ ಒಬ್ಬೊಬ್ಬರು ತೊಗೊತಾ ಇದ್ದಂಗೆ ಒಬ್ಬೊಬ್ಬರು ಶಿಫ್ಟ್ ಮಾಡ್ತಾರೆ. ಅಂದರೆ ವ್ಯಾನ್ಗೆ ಹೋಗಿ ಇಟ್ಬಿಟ್ಟು ಬರ್ತಾರೆ. ಇಬ್ಬರು ತೊಗೊಳೋದು, ಇಬ್ಬರು ಹೋಗಿ ವ್ಯಾನಲ್ಲಿ ಇಟ್ಬಿಟ್ಟು ಬರ್ತಾರೆ. ಸ್ವಲ್ಪ ದೂರದಲ್ಲೇ ನಿಲ್ಲಿಸಿರ್ಬೇಕು. ನಿಮಗೆ ಮಾರ್ಕೆಟ್ ಹತ್ರ ನಿಲ್ಸೋಕ್ಕಾಗಲ್ಲ. ಸ್ವಲ್ಪ ಮಾರ್ಕೆಟಿಂದ ಒಳಗಡೆ, ಇನ್ನೇನು ರಾಜ ಮಾರ್ಕೆಟ್ಗೆ ಹೋಗ್ತೀವಲ್ವ ಆ ಕಡೆ ವ್ಯಾನ್ ಹಾಕ್ಬಿಟ್ಟು ಬಂದರೆ ಎಲ್ಲ ಒಂದೊಂದೇ ತೊಗೊಂಡು ಹೋಗಿ ಶಿಫ್ಟ್ ಮಾಡಿಬಿಟ್ಟು ಬರ್ಬೋದು. ಎಲ್ಲ ತರಕಾರಿ ಮಾರೋರೆಲ್ಲ ಇಲ್ಲೇ ಬಂದು ತೊಗೊಂಡೋಗ್ತಾರೆ ಮಾರ್ಕೆಟಲ್ಲಿ. ಎಲ್ಲ ಆಯಿತು, ತರಕಾರಿ ಎಲ್ಲ ಆಯಿತು ತೊಗೊಂಡಿರೋದು. ಎಲ್ಲ ನೋಡಿ ತೊಗೊತಾವ್ರೆ. ಎಲ್ಲ ಮಾತಾಡಿಕೊಂಡು ಯಾವಾಗ ಅಷ್ಟೇ ಏನಾನ ಹೋದರೆ ಸ್ವಲ್ಪ ಹೊತ್ತು, ಒಂದು 10:30-11 ಗಂಟೆಗೆ ಹೋದರೆ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ 2 ಗಂಟೆಗೆ ಶಾಪಿಂಗ್ ಅಂದರೆ ಪರ್ಚೇಸ್ ಮಾಡ್ತಾಯಿದ್ರು. ಈ ಸತಿ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತಲ್ವ ಐಟಮ್ಸ್ ಎಲ್ಲ ತೊಗೊಳೋದು. ಅದಕ್ಕೋಸ್ಕರ ಹೋಗಿದ ತಕ್ಷಣ ಸ್ಟಾರ್ಟ್ ಮಾಡಿಬಿಟ್ಟವ್ರೆ. ಎಲ್ಲ ಫಸ್ಟು ತರಕಾರಿ ಎಲ್ಲ ತೊಗೊಳೋಷ್ಟೊತ್ತಿಗೆ ಅವ್ರಿಗೆ ಪಾಪ 2 ಗಂಟೆ ಅಂದರೆ 1:30-2 ಗಂಟೆ ಆಯಿತು. ಅವ್ರು ತೊಗೊಳೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯ್ತಂತೆ. ತೊಗೊಳೋಷ್ಟೊತ್ತಿಗೆ ಪ್ರತಿಯೊಂದು ಏನು ಒಂದು ಕಡೆ ತೊಗೊಳಕ್ಕಾಗಲ್ಲ. ತುಂಬ ದೊಡ್ಡ ಮಾರ್ಕೆಟ್ ಅಲ್ವಾ. ಸಿಟಿ ಮಾರ್ಕೆಟ್ ಅಂದರೆ ದೊಡ್ಡ ಮಾರ್ಕೆಟು, ಪ್ರತಿಯೊಂದು ಸಿಕ್ಕತ್ತೆ ಅಲ್ಲೇ. ಇವಾಗ ಎಲ್ಲ ಒಂದೊಂದು ಕಡೆ ನೋಡಿ ತೊಗೊತಾವ್ರೆ. ಬೇಕು ನೀವೇನ ಬರಬೇಕು ಅಂದರೆ ಸಿಟಿ ಮಾರ್ಕೆಟ್ ಲೊಕೇಶನ್ ಹಾಕ್ಕೊಂಡ್ರೆ ನಿಮಗೆ ಸಿಟಿ ಮಾರ್ಕೆಟಿಗೆ ಬರ್ಬೋದು. ತುಂಬ ಜನ ಕೇಳ್ತಾಯಿದ್ರು ಒಂದ್ಸಲ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಅಂದ್ಬಿಟ್ಟು. ಅದಕ್ಕೋಸ್ಕರ ಇದು ಸಪ್ರೇಟ್ ವಿಡಿಯೋನೇ ನಾನು ಅಪ್ಲೋಡ್ ಮಾಡ್ತಾ ಇರೋದು. ವಿಡಿಯೋ ಬಂದು ಸ್ವಲ್ಪ ಕ್ಲಿಯರ್ ಇಲ್ಲ, ಯಾಕಂದರೆ ಲೈಟಿಂಗ್ಸ್ ತುಂಬ ಇತ್ತಲ್ವ. ಅದಕ್ಕೋಸ್ಕರ ಲೈಟಿಂಗ್ಸಿಂದ ಸ್ವಲ್ಪ ಬ್ರಲ್ ಆಗೈತೆ ಇದು ವಿಡಿಯೋ ಮಾತ್ರ. ಇಲ್ಲ ಹೇಗಿದ್ದು
ಏನು ಎತ್ಕೊಂಡ್ತಾರೆ ಅದು ಸುಮ್ಮನೆ ಬೀಳ್ತಾರೆ. ಇವಾಗ ತರಕಾರಿ ಮಾರ್ಕೆಟಲ್ಲಿ ಎಲ್ಲ ತೊಗೊಂಡಿರೋದೈತಿ. ಇವಾಗ ಹೂದ್ ಮಾರ್ಕೆಟ್ಗೆ ಹೋಗ್ತಾವ್ರೆ. ಅಂದರೆ ಇನ್ನೇನು ಹೂದ್ ಮಾರ್ಕೆಟ್ ಸ್ಟಾರ್ಟ್ ಆಗೋಗಿರುತ್ತೆ 1:30. ಒಂದೊಂದ್ಸಲ ಹೂದ್ ಮಾರ್ಕೆಟಲ್ಲಿ ಕಮ್ಮಿ ಬರುತ್ತೆ, ಒಂದೊಂದ್ಸಲ ತುಂಬ ಬರುತ್ತೆ. ಅದು ನೋಡಿಕೊಂಡು ತೊಗೊಬೇಕು. ಒಂದೊಂದ್ಸಲ ಇರೋದೇ ಇಲ್ಲ, ಹೂವು ಕಮ್ಮಿ ಆಗೋಗಿರುತ್ತೆ, ಹೂವು ಇರೋದೇ ಇಲ್ಲ. ಹೂವು ಇದ್ದರೆ ಆರಾಮಾಗಿ ನೋಡಿ ಒಂದು ಕಡೆ ಅಲ್ದಿರ ಒಂದು 4 ಕಡೆ ನೋಡಿ ತೊಗೊಬೋದು. ಹೂವು ಇಲ್ಲ ಅಂದರೆ ತುಂಬ ಕಷ್ಟ ಆಗೋಗುತ್ತೆ. ಮತ್ತು ನಾವು ಫ್ರೆಶ್ ಹೂವು ತೊಗೊಬೇಕು. ಅಂದರೆ ನಾರ್ಮಲ್ ಹೂವು ಅಂದರೆ ಸ್ವಲ್ಪ ಹಳೇದು ಇರೋದು ತೊಗೊಳಕ್ಕಾಗಲ್ಲ. ಯಾಕಂದರೆ ನಾವು ತೊಗೊಂಬರೋದು ಇವತ್ತು ಗುರುವಾರ ನೈಟು, ಶುಕ್ರವಾರ ನಾವು ಅಲಂಕಾರ ಮಾಡ್ತೀವಿ. ಪೂಜೆ ಬಂದು ಶನಿವಾರ ಭಾನುವಾರ ಇರುತ್ತಲ್ವ, ಅದಕ್ಕೋಸ್ಕರ ನೋಡಿ ಫ್ರೆಶ್ ಆಗಿರೋ ತೊಗೊಬೇಕು. ಒಂದು ದಿವಸ ಮುಂಚೆನೇ ನಾವು ಹೋಗಿರ್ತೀವಿ. ಏನಾನ ಸಿಕ್ಕಿಲ್ಲ ಅಂದರೆ ಮಾರನೇ ದಿವಸ ಹೋಗಿ ತಿರ್ಗಾ ತೊಗೊಂಬರ್ಬೋದು. ಅದಕ್ಕೋಸ್ಕರ ನಮ್ಮ ಯಜಮಾನ್ರು ಎಲ್ಲ ಹೂದ್ ಮಾರ್ಕೆಟಲ್ಲೆಲ್ಲ ನೋಡ್ತಾವ್ರೆ. ನೋಡಿ ತುಂಬ ಹೊತ್ತು ಅಂದರೆ ಲೇಟ್ ಆಯ್ತಂತೆ ಈ ಸತಿ ಬಂದು ಮಾರ್ಕೆಟಲ್ಲಿ. ಒಂದೊಂದ್ಸಲ 3-4 ಅವರ್ಸ್ಗೆಲ್ಲ ಮುಗಿಸ್ಕೊಂಡ್ಬಿಡ್ತಾರೆ. ಈ ಸತಿ ಹೂವು ಬಂದು ಕಮ್ಮಿ ಬಂದಿತ್ತಂತೆ. ಅಂದರೆ ಮಾರ್ಕೆಟಲ್ಲಿ ಕಮ್ಮಿ ಅಂದರೆ ತುಂಬ ಕಮ್ಮಿ ಇರತ್ತೆ. ಒಂದೊಂದ್ಸಲ ಹೂವು ಚೆನ್ನಾಗಿರಲ್ಲ. ಹೂವು ಫ್ರೆಶ್ ಆಗಿದ್ರೇ ನಾವು ತೊಗೊಬೇಕು. ನೋಡಿ ತೊಗೊಳ್ಳಿ, ಇಲ್ಲಾಂದರೆ ಮೋಸ ಮಾಡ್ತಾರೆ. ಅಂದರೆ ಹೂದ್ ಮಾರ್ಕೆಟಲ್ಲಿ ತುಂಬ ಮೋಸ ಮಾಡ್ತಾರೆ. ಅಮೌಂಟ್ ಕೊಟ್ಟಿದ ತಕ್ಷಣ ನೀವು ತೊಗೊಂಡು ಬ್ಯಾಗ್ ಹಾಕ್ಕೊಳ್ಳಿ, ಅಲ್ಲೇ ಇಟ್ಬಿಟ್ಟು ಬಂದರೆ ನಿಮಗೆ ಹೂವು ಮಾತ್ರ ಸಿಕ್ಕಲ್ಲ. ಆ ಥರ ಆಗೋಗುತ್ತೆ. ಯಾವಾಗ ನೀವು ದುಡ್ಡು ಕೊಟ್ಟಿದ ತಕ್ಷಣ ಹೂವು ತೊಗೊಂಡು ಕಾರೆಲ್ಲನ ಹಾಕ್ಕೊಳ್ಳಿ, ವ್ಯಾನೆಲ್ಲನ ಹಾಕ್ಕೊಂಬಿಡಿ. ಅಲ್ಲಿ ಮಾತ್ರ ಇಡೋಕ್ಕೆ ಹೋಗಬೇಡಿ. ಮತ್ತು ಇವಾಗ ಎಲ್ಲ ಒಂದು ಕಡೆಯಿಂದ ನೋಡ್ಕೊಂಡು ಬರ್ತಾರೋ, ಫಸ್ಟ್ ಒಂದು ಕಡೆಯಿಂದ ನೋಡ್ಕೊಂಬಂದು ಎಲ್ಲಿ ಚೆನ್ನಾಗೈತೆ ಅಲ್ಲಿ ನೋಡಿ ತೊಗೊತಾರೆ. ಇಷ್ಟಿಷ್ಟು ಅಂದ್ಬಿಟ್ಟು ನೋಡಿ ತೊಗೊತಾರೆ. ಆಮೇಲೆ ಹೂದ್ ಮಾರ್ಕೆಟಲ್ಲಿ ತೊಗೊಂಡ್ರು. ಅಷ್ಟು ಅವರು ವೀಡಿಯೋನೇ ಮಾಡಿಲ್ಲ. ಹೂದ್ ಮಾರ್ಕೆಟಲ್ಲಿ ತುಂಬ ಕಮ್ಮಿ ಮಾಡವ್ರೆ. ಮತ್ತು ಹೂದ್ ಮಾರ್ಕೆಟಿಂದ ಸೊಪ್ಪಿನ ಮಾರ್ಕೆಟಿಗೆ ಬಂದವ್ರೆ. ಎಲ್ಲ ಬೇರೆ 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 ಸೆಕ್ಷನಲ್ಲಿ ಇರುತ್ತೆ. ಅವಾಗ ಎಲ್ಲಿ ಬೇಕೋ ಅಲ್ಲಿ ನೋಡಿ ಹೋಗಿ ತೊಗೊಂಬರ್ಬೇಕು. ಇವಾಗ ಸೊಪ್ಪಿನ ಮಾರ್ಕೆಟಲ್ಲಿ ಬಂದು ಕೊತ್ತಂಬರಿ, ಸಬ್ಬಾಕ್ಸಿ ಸೊಪ್ಪು, ಪ್ರತಿಯೊಂದು ಸೊಪ್ಪೆಲ್ಲ ತೊಗೊತಾವ್ರೆ. ಮತ್ತು ಹೂದ್ ಮಾರ್ಕೆಟಿಗೆ ತಿರ್ಗಾ ಹೂವು ಅಂದರೆ ಡೆಕೋರೇಷನ್ ಹೂವು ಬೇಕಲ್ವ, ಅದು ನೋಡಿ ತೊಗೊತಾವ್ರೆ. ನಾನು ಇವತ್ತು ಬಂದು ಬರೀ ಮಾರ್ಕೆಟಿನ ಮಾತ್ರ ಹಾಕಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತು ನಾಳೆ ವಿಡಿಯೋ ಬಂದು ನಾನು ಶನಿವಾರದ ಜಾತ್ರೆ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾಳೆ ವಿಡಿಯೋ ಯಾರು ಮಿಸ್ ಮಾಡಿದಿರೋ ನಾಳೆ ವಿಡಿಯೋ ವಾಚ್ ಮಾಡಿ. ಇವತ್ತು ಬೆಳಿಗ್ಗೆ ಅವರು 6:30 ಬಂದಿರೋದು. ಬೆಳಿಗ್ಗೆ ಬಂದು 6:30, ಇನ್ನೂ ಸ್ವಲ್ಪ ಲೈಟಾಗಿ ಕತ್ಲಲ್ಲಿತ್ತು. 6:15 ಆಗಿತ್ತು ಬರೋಷ್ಟೊತ್ತಿಗೆ. ಎಲ್ಲ ಇಳಿಸ್ಕೊಂಡು ಒಳಗಡೆ ಇಡ್ತಾಯಿದ್ರು ಎಲ್ಲರೂ. ಯಾರು ನಾಳೆ ವಿಡಿಯೋ ಮಿಸ್ ಮಾಡಿದಿರೋ ಪ್ಲೀಸ್ ವಾಚ್ ಮಾಡಿ.